ಶರಣ್ರಿ ಎಲ್ಲರಿಗೂ ಅದು ಮಶ್ರೂಮ್ ಪಲಾವ್ ಮಾಡೋಣ. ಮೊದಲು ಅದಕ್ಕೆ ಮಶ್ರೂಮ್ ತೊಳೆದು ಇಟ್ಕೋಬೇಕ್ರಿ. ಈ ಥರ ಚೆಂದಾಗಿ ತೊಳೆದು ಕ್ಲೀನ್ ಮಾಡಿ ಹೆಚ್ಚಿ ಇಟ್ಕೋಬೇಕು. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಪುದೀನ, ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿ ಇಟ್ಕೋರಿ. ಇದಕ್ಕೆ ನೋಡ್ರಿ ಇಲ್ಲಿ ಮಶ್ರೂಮ್ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಅದಕ್ಕೆ ಬೇಕಾಗಿರೋಂಥ ಮಸಾಲೆ, ಪಲಾವ್ ಮಸಾಲೆ, ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿನಿ ಅದ್ರ ಜೋಡಿ. ಅದನ್ನ ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಈಗ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಚೆಂದಾಗಿ ಫ್ರೈ ಮಾಡ್ಕೊರಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊರಿ. ಈಗ ನೆಕ್ಸ್ಟ್ ಒಂದು ಹುಳಿ ಎಷ್ಟು ಬೇಕೋ ಅಷ್ಟು, 1 ಅಥವಾ 2 ಟೊಮೆಟೊ, ಅದಕ್ಕೆ ಉಪ್ಪು. ಈಗ ನೋಡಿರಿ ಅದಕ್ಕೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹೆಚ್ಚಿ ಸಹಿತ ಹಾಕ್ಕೊಂಡಿದ್ದೆ ನಾನು, ಚೆನ್ನಾಗಿ ಕಾಣಿಸುತ್ತೆ ಅಂತಂದು. ಈಗ ರುಬ್ಬಿಟ್ಕೊಂಡಿದ್ದು ಮಸಾಲೆ ಮತ್ತು ಮಶ್ರೂಮ್ ಎರಡೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಒಂದು ಸ್ವಲ್ಪ ಮೊಸರು ಸಹಿತ ಹಾಕ್ಕೋಬೇಕ್ರಿ, ಚಲೋ ಇರ್ತೈತಿ. ಒಂದು ಸ್ವಲ್ಪ ಗರಂ ಮಸಾಲೆ, ಒಂದು ಸ್ವಲ್ಪ ಪಲಾವ್ ಮಸಾಲೆ ಇವೆರಡು ಹಾಕ್ಕೊಂಡು ಈಗ ನೋಡಿರಿ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ, 1 ಲೋಟ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಂಗೆ ಆ ಪ್ರಮಾಣದಾಗ ಹಾಕ್ಕೊಂಡು, ಈಗ ನೋಡಿರಿ ನೀರು ಅಕ್ಕಿ ಎರಡು ಹಾಕ್ಕೊಂಡು ಕಸ್ತೂರಿ ಮೇಥಿ ಹಾಕ್ಕೊಂಡಿನಿ ಮೇಲೆ. ಕುಕ್ಕರ್ ಮುಚ್ಚಳ ಮುಚ್ಚಿ ಇಡ್ರಿ. 2 ಅಥವಾ 3 ವಿಷಲ್ ಉದುರಾಗಿ ಸ್ವಲ್ಪ ಚೆಂದಾಗಿ ಮಾಡ್ಕೊರಿ ಅಷ್ಟೇ. ನೋಡಿರಿ ಇದಕ್ಕೆ ಅದ್ರ ಜೋಡಿ ರಾಯ್ತಾನೂ ಮಾಡೀನಿ, ಮಸ್ತ್ ಇರ್ತೈತಿ ಟೇಸ್ಟ್.